ಯಾವ ರೀತಿ ಸಫರ್ ಆಗ್ತೀವಿ. ರಿಸರ್ವ್ ಇರುವಂತಹ ತೈಲ ಇನ್ನು ಎಷ್ಟು ದಿನ ಬರುತ್ತೆ ಮತ್ತು ರಿಸರ್ವ್ ಇರೋದನ್ನ ಬಳಸೋದ್ರಿಂದ ದೇಶದ ರಕ್ಷಣೆಯ ಮೇಲೂ ಕೂಡ ಪೆಟ್ಟು ಬೀಳುತ್ತೆ ಅನ್ನುವಂತಹ ವಾದ ಇದೆ. ಹಾಗಂತ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇಲ್ವಾ? ನಮ್ಮ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಏನು ಮಾಡಬೇಕೋ ಆ ವಿಚಾರದಲ್ಲಿ ತುಂಬಾ ಪ್ರೊಆಕ್ಟಿವ್ ಆಗಿ ಮಾಡ್ತಾ ಇದೆ. ಆದರೂ ಈ ಯುದ್ಧ ಇದೆಯಲ್ಲ, ನೀವು ಎಷ್ಟೇ ಜಾಗರೂಕರಾಗಿದ್ರೂ ಕೂಡ, ನೀವು ಎಷ್ಟೇ ಪೂರ್ವವಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡ್ರು, ಅಮೆರಿಕದ ಪ್ರಜೆಗಳಿಗೂ ಇದು ತಟ್ಟುತ್ತೆ. ಇವತ್ತೇನು ಟ್ರಂಪ್ ಒಂದು ಮಾತು ಹೇಳಿದಾನೆ, ಏನು ಅಂತಂದ್ರೆ ಇಂತಹ ಸಣ್ಣ ಪುಟ್ಟ ವೈಪರೀತ್ಯಗಳಾಗ್ತವೆ, ತಡ್ಕಬೇಕು ಅಂತ. ಇಂತಹ ಸಣ್ಣ ಪುಟ್ಟದಾಗ್ತಾ ಇದೆ, ಕುಚ್ ಪಾನಿ ಕಿಲಿ ಕುಚ್ ಕೋನಾ ಪಡ್ತಾ ಹೇ ಅಂತಾರಲ್ಲ, ಹಂಗೆ ಅದು ಅವರಿಗೆ ಈತ ಮಾಡೋ ಎಡವಟ್ಟಿಗೆ, ಈತ ಮಾಡೋ ಹುಚ್ಚಾಟಗಳಿಗೆ, ಈತ ತೆಗೆದುಕೊಳ್ಳುವಂತಹ ಹುಚ್ಚು ನಿರ್ಧಾರಗಳಿಗೆ ಇಡೀ ಪ್ರಪಂಚವೇ ಸಫರ್ ಆಗುವಂತಹ ಒಂದು ಘಟ್ಟಕ್ಕೆ ಬಂದು ನಿಂತಿದೆಯಲ್ಲ, ಅದು ನ್ಯಾಯನಾ? ಈತ ಕೈಗೊಳ್ತಾ ಇರುವಂತಹ ತೀರ್ಮಾನಗಳ ಬಗ್ಗೆ ಸ್ವತಃ ಅಮೆರಿಕಾದಲ್ಲೇ ಜನ ಚೀತು ಅಂತ ಉಗಿತಾ ಇದ್ದಾರೆ. ರಾಯ್ಟರ್ಸ್ ಹೇಳುತ್ತೆ, ಅಮೆರಿಕದ 4 ಪ್ರಜೆಗಳಲ್ಲಿ ಒಬ್ಬರು ಇದನ್ನ ವಿರೋಧಿಸ್ತಾ ಇದ್ದಾರೆ ಅಂತ. 4 ಪ್ರಜೆಗಳಲ್ಲಿ ಒಬ್ಬರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಈಗಾಗಲೇ ನ್ಯೂಯಾರ್ಕ್ ನಲ್ಲಿ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಸ್ಟಾಪ್ ದಿ ವಾರ್ ಅಂತ. ನಾವ್ಯಾಕೆ ಸಫರ್ ಆಗ್ಬೇಕು? ನಾಳೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದ್ರೆ ಅಮೆರಿಕದ ಪ್ರಜೆಗಳಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಅವ್ರಿಗೂ ಬೆಲೆ ಏರಿಕೆಯ ಬಿಸಿ ಮುಟ್ಟುತ್ತೆ, ಅವ್ರಿಗೂ ತಟ್ಟುತ್ತೆ. ನಮ್ಮದಲ್ಲದ ಯುದ್ಧಕ್ಕೆ ನಾವು ಕೈ ಹಾಕಿ, ನಾವು ಬೆಲೆ ಏರಿಕೆ ಬಿಸಿಯಿಂದ ನಾವು ನಮ್ಮ ದೇಶದ ಹಣವನ್ನ ಮತ್ತು ನಮ್ಮ ದೇಶದ ಸೈನಿಕರನ್ನ, ನಾನು ಯುದ್ಧ ಮಾಡಲ್ಲ, ನಾನು ಶಾಂತಿ ಪ್ರಿಯ, ನಾನು ಯಾವುದೇ ಯುದ್ಧವನ್ನ ಎನ್ಕರೇಜ್ ಮಾಡಲ್ಲ ಅಂತ ಆಡಳಿತಕ್ಕೆ ಬಂದಂತ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಜನರ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರೆ. ಆತನ ಮೇಲೆ ವಿಶ್ವಾಸಾರ್ಹತೆ ಜನರಿಗೆ ಕಡಿಮೆ ಆಗ್ತಾ ಇದೆ ಅಮೆರಿಕಾದಲ್ಲಿ. ನೀನ್ ಹೇಳಿದ್ದೊಂದು ಮಾಡೋದು ಇನ್ನೊಂದಲ್ಲೋ ಮರೆಯ. ನೀ ಬಂದಾಗ ಹೇಳಿದಿ ನನಗೆ ನೊಬೆಲ್ ಪ್ರಶಸ್ತಿ ಪುರಸ್ಕಾರ ಬೇಕು ನನಗೆ, ಯಾಕಂದ್ರೆ ನಾನು ಶಾಂತಿ ದೂತ ಅಂತಂದಿ, ನಾನು ಯುದ್ಧ ಮಾಡಲ್ಲ ಅಂದಿ. ಅಮೆರಿಕಾ ಇಸ್ ಮೈ ಫಸ್ಟ್ ಪ್ರಿಯಾರಿಟಿ ಅಂದಿ, ಫಸ್ಟ್ ಇಸ್ ಅಮೆರಿಕಾ ಅಂತ ಅಂದಿ. ನೋಡಿದ್ರೆ ಬಂದಾಗಿಂದ 7 ಕಡೆ ಸೇನೆಯನ್ನು ಕಳಿಸಿದಿ. ಎಷ್ಟು ಜನ ಸತ್ತೋಗ್ತಾ ಇದ್ದಾರೆ ಸೈನಿಕರು, ಅಮೆರಿಕದ ಸೈನಿಕರು, ತಮ್ಮದಲ್ಲದ ಯುದ್ಧ. ಇಸ್ರೇಲ್ ಇರಾನ್, ಅರಬ್ ಕಂಟ್ರೀಸ್ ಅಲ್ಲಿ ಇಸ್ರೇಲ್ ಮತ್ತು ಇರಾನ್ ಐಡಿಯಾಲಜಿಕಲಿ ಅವರ ಧರ್ಮದ ಆಧಾರದ ಮೇಲೆ ಅಲ್ಲಿರುವಂತಹ ರಾಷ್ಟ್ರಗಳಿಗೆ ತುಂಬಾ ವಿಭಿನ್ನವಾಗಿದೆ. ಮೊದಲು ಸ್ನೇಹಿತರಾದ್ರು, ಆಮೇಲೆ ಏನು ಮುಸ್ಲಿಂ ಕ್ರಾಂತಿ ಆಯ್ತು, ಅದಾದ್ಮೇಲೆ ಇಬ್ರು ಬೇರೆ ಆದ್ರು, ಒಬ್ರಿಗೊಬ್ರು ವಿರೋಧಿಗಳಾದ್ರು, ಒಬ್ರಿಗೊಬ್ರು ಮುಗಿಸಾಕ ನಿಂತ್ರು. ಮಧ್ಯದಲ್ಲಿ ನಿಂದೇನ್ ಕೆಲ್ಸ? ನಿನಗೆ ಯಾಕೆ ಬೇಕಾಗಿತ್ತು ಯುದ್ಧ? ನಮ್ ದುಡ್ಡು ಖರ್ಚು ಮಾಡಿ, ನಮ್ಮ ಶಸ್ತ್ರಾಸ್ತ್ರಗಳನ್ನ ಬಳಸಿ, ನಮ್ಮ ಸೈನಿಕರನ್ನ ಬಳಸಿ ನಾವ್ಯಾಕೆ ಇಷ್ಟೆಲ್ಲ ಅನುಭವಿಸಬೇಕು? ಈಗಾಗಲೇ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಪ್ರಜೆಗಳನ್ನ ನಿಮ್ಗೆ ಏನ್ ಸಿಗುತ್ತೋ ಅದ್ರಲ್ಲಿ ಫಸ್ಟ್ ಹೋಗ್ರಿ, ನೀವು ಯಾರು ಇರಬೇಡಿ ಅಂತ ಹೇಳ್ತಿದ್ದಾರೆ. ಪಾಪ ಅವರೆಲ್ಲ ಹೆಂಗ್ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು? ಸೊ ಅಮೆರಿಕದ ಪ್ರಜೆಗಳು, ಆಮೇಲೆ ದಿನಕ್ಕೊಂದು ಹೇಳಿಕೆ, ಮಿತ್ರ ರಾಷ್ಟ್ರಗಳಿಗೆ ನಿಮ್ಮ ಮೇಲೆ ಸ್ಯಾಂಕ್ಷನ್ಸ್ ಇದೆ, ನೀವು ನಾನು ಹೇಳ್ದಂಗೆ ಕೇಳಬೇಕು ಅಂತ ಅನ್ನೋದು. ಮತ್ತೊಂದು ಕಡೆ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಏನೇನೋ ಹೇಳೋದು, ದಿನಕ್ಕೊಂದು ಹೇಳಿಕೆ ಕೊಡೋದು. ಆ ಹೇಳಿಕೆಗೆ ತಕ್ಕಂತೆ ನಡೆದುಕೊಳ್ಳದೆ ಇರೋದು. ಅಮೆರಿಕದ ಪ್ರಜೆಗಳು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ ಟ್ರಂಪ್ದು. ಬಹಳ ಜನ ಇವನೊಬ್ಬ ಹುಚ್ಚ ಅಂತ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಭಾರತದ ಬಗ್ಗೆನೂ ಕೂಡ ಬಾಯಿಗೆ ಬಂದಂಗೆ ಮಾತಾಡೋದು. ನಾನು ಹಂಗೆ ಹೇಳಿನಿ ಮೋದಿಗೆ, ನಾನು ಹಿಂಗೆ ಹೇಳಿನಿ ಒಂದಿನ ಮೋದಿ ನಾನು ಹೇಳ್ದಂಗೆ ಕೇಳ್ತಾರ, ಮೋದಿ ಹೋಗಿ ಇಸ್ರೇಲ್ ಅಲ್ಲಿ ಡ್ಯಾನ್ಸ್ ಮಾಡಂದೆ, ಹೋಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮೋದಿ ಇಸ್ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನೀನ್ ರಷ್ಯಾ ಜೊತೆ ನೀನು ತೈಲ ತಗೊಳ್ಬಾರ್ದು ಅಂತ ಹೇಳಿನಿ ಅಂತ. ಏನಿದು ಬಾಯಿಗೆ ಬಂದಂಗೆ ಮಾತಾಡೋದು? ಸ್ವತಃ ಅಮೆರಿಕದ ಪ್ರಜೆಗಳು ಕೂಡ ಈತನ ಮಾತನ್ನ ನಂಬ್ತಾ ಇಲ್ಲ. ಬಟ್ ನಮಗಿರುವಂತಹ ಏಕೈಕ ಪ್ರಶ್ನೆ, ಈಗಾಗಲೇ ಕೃತಕ ಅಭಾವ ಶುರುವಾಗಿದೆ. ಅಂದ್ರೆ ಜಾಸ್ತಿ ಡಿಮಾಂಡ್ ಇದ್ದಾಗ ಆ ಪ್ರಾಡಕ್ಟ್ ಇಲ್ಲ ಅಂತ ತೋರಿಸ್ಬಿಡೋದು ಮತ್ತು ಅದರ ದರವನ್ನ ಹೆಚ್ಚಳ ಮಾಡೋದು. ಆ ಮೂಲಕ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಸಪ್ಲೈ ಮಾಡದೆ ಕೃತಕ ಅಭಾವವನ್ನು ಸೃಷ್ಟಿಸಿ ದರ ಹೆಚ್ಚಳ ಮಾಡಿ ಅನುಕೂಲ ಮಾಡಿಕೊಳ್ಳೋದು. ಸೊ ಮತ್ತು ಬಹಳಷ್ಟು ಈ ಒಂದು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಈಗಾಗಲೇ ಲೋನ್ಗಳನ್ನು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಂತೆ ಕಂಪನಿಗಳು. ಸೊ ಇವೆಲ್ಲವೂ ಕೂಡ ಇದರ ಎಫೆಕ್ಟೇ, ಈ ಯುದ್ಧದ ಎಫೆಕ್ಟ್. ಏನು ಹಾರ್ಮುಜ್ ಜಲಸಂಧಿ ಇದೆ, ಅದರ ಕತ್ತನ್ನ ಹಿಡ್ಕೊಂಡು ಇರಾನ್ ಹಿಂಗ್ ಟೈಟ್ ಆಗಿ ನಿಂತಿದೆ ಅಂತಂದ್ರೆ, ನೀವು ನಮ್ಮ ಮೇಲೆ ಎಷ್ಟು ದಾಳಿ ಮಾಡ್ತೀರೋ ಅಷ್ಟು ನಾವ್ ಇದನ್ನ ಟೈಟ್ ಆಗಿ ಹಿಡ್ಕೊಂಡು ನಿಲ್ತೀವಿ ಅಂತ. ಇವಾಗ ಏರೋಪ್ಲೇನ್ ಕಂಪನಿಗಳು ಕೂಡ
ಅಡ್ವಾನ್ಸ್ ಅಗ್ರಿಮೆಂಟ್ಗಳೆಲ್ಲ ಮಾಡ್ಕೊಳ್ತಾ ಇದ್ದಾವಂತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆದ್ರೆ ಪರ್ ಬ್ಯಾರಲ್ ಡಾಲರ್ 150ಕ್ಕೆ ಹೋದ್ರೆ ನಮಗ್ ಕಷ್ಟ ಆಗತ್ತೆ. ನೀವು ಸಹಿಸ್ಕೊಳ್ಳಿ ಅಂತ. ನೀನ್ ಸಹಿಸ್ಕೊ, ನಾವ್ಯಾಕೆ ಸಹಿಸ್ಕೊಳ್ಳೋಣ? ನಿನ್ನಿಂದ ನಾವ್ ಇಡೀ ಪ್ರಪಂಚದ ಆರ್ಥಿಕತೆಗೆ ದೊಡ್ಡ ಪೆಟ್ಟು. ಚೀನಾ ಕೂಡ ಸಫರ್ ಆಗ್ತಾ ಇದೆ. ಚೀನಾ ಏನು ನಾನು ಸೂಪರ್ ಪವರ್ ರಾಷ್ಟ್ರ ಆಗ್ಬೇಕು ಅಂತ ಹೊರಟಿದೆ. ಎಲ್ಲ ಹಡಗುಗಳು ಅಲ್ಲಿ ಲಂಗರ್ ಹಾಕಿದಾವೆ. ಚೀನಾನು ಕೂಡ ಡಿಪೆಂಡ್ ಅನ್ನೋ ಇದಿದೆ. ಹಾರ್ಮುಜ್ ಜಲಸಂಧಿ, ಗಲ್ಫ್ ರಾಷ್ಟ್ರಗಳನ್ನೇ ನಂಬ್ಕೊಂಡಿರುವಂತದ್ದು. ಅದು ನೋಡಿದ್ರೆ ಏಷ್ಯಾದಲ್ಲಿ ಚೀನಾ, ಜಪಾನ್, ಭಾರತ ಅತಿ ಹೆಚ್ಚು ಅವಲಂಬನೆ ಅದ್ರ ಮೇಲೆ ಇದೆ. ಹಾಗಾದ್ರೆ ಭಾರತ ಹೇಗೆ ಸಜ್ಜಾಗಿದೆ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಈಗಾಗಲೇ ಇವ್ರು ಕೊಟ್ಟಿದ್ದಾರೆ, ವಿದೇಶಾಂಗ ಸಚಿವರು. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವ್ ಯಾರ ಜೊತೆ ವ್ಯವಹಾರ ಮಾಡ್ಬೇಕು, ನಾವ್ ಯಾರ ಜೊತೆ ವ್ಯಾಪಾರ ಮಾಡ್ಬೇಕು, ನಾವು ಮಾಡ್ತೀವಿ ಅಂತ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಯಾಜಿ ಅವರು ಇದ್ದಾರೆ, ಆರ್ಥಿಕ ತಜ್ಞರು. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಅವರು ಇಲ್ಲ ಆ ತರದ ಸಿಚುವೇಶನ್ ಇಲ್ಲ, ಯಾರು ಹೋಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸೋದು ಅಥವಾ ಮನೆಯಲ್ಲಿ ರೇಷನ್ ಅನ್ನ ಜಾಸ್ತಿ ತರೋದು, ಈ ತರದ್ದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಆ ತರದ್ದು ಏನೂ ಇಲ್ಲ. ಸೊ ಇನಫ್ ಸಫಿಶಿಯಂಟ್ ನಮ್ಮ ಹತ್ರ ತೈಲ ಇದೆ, ಇನ್ನು ಕಾಯ್ರಿ ಒಂದ್ ವಾರ ಅಂತ ಹೇಳಿದ್ರು. ಸೊ ಈಗೇನ್ ಹೇಳ್ತಾರೆ ಅನ್ನೋ ಕುತೂಹಲ ನನಗಿದೆ. ಬನ್ನಿ ಅವ್ರ ಜೊತೆಗೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಬಟ್ ಬರ್ನಿಂಗ್ ಇಶ್ಯೂ ತುಂಬಾ ಇದೆ ಇವತ್ತು. ಹಾ, ಎಸ್, ಬರ್ನಿಂಗ್ ಇಶ್ಯೂ ತುಂಬಾ ಇದೆ ಸರ್. ಈಗ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕೂಡ ಈ ರೀತಿಯಾದಂತ ತೈಲ ಸಂಕಷ್ಟ ಬಹಳ ಸಲ ಎದುರಾಗಿದೆ. 2022ರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಆದಾಗ, 1980ರಲ್ಲಿ ಇರಾಕ್ ಇರಾನ್ ಯುದ್ಧ, 1990ರಲ್ಲಿ ಕುವೈತ್ ಇರಾಕ್ ಯುದ್ಧ, 1973ರಲ್ಲಿ ಯಾಮ್ ಕಿಪ್ಚೂರ್, ಈ ತರ ಇದೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಸರ್, ನೀವು ಮೊನ್ನೆ ಹೇಳಿದ್ರಿ ನೀವು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ನಮ್ಮ ವೀಕ್ಷಕರಿಗೆ. ಇವತ್ತೇನ್ ಹೇಳ್ತೀರಿ? ಬಂದಿದ್ಯಾ ಸಂದರ್ಭ? ನಾನು ಈಗಲೂ ಹೇಳ್ತಾ ಇದ್ದೇನೆ, ಐ ಸ್ಟ್ಯಾಂಡ್ ಬೈ ಮೈ ವರ್ಡ್. ಯಾಕೆಂದ್ರೆ ಅಪಾಯ ಎದುರಾದದ್ದಂತೂ ಸತ್ಯ, ಆದ್ರೆ ನಾವು ತಲೆಗೆ ಬಿಸಿ ಮಾಡ್ಕೊಂಡ್ರೆ ನಾವೇ ಅನುಭವಿಸ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ $100 ಕ್ರಾಸ್ ಆಗಿದೆ ಬ್ಯಾರೆಲ್ಗೆ. 140 ಹೋಗ್ಬೋದು. ಯಾಕೆ ಯುದ್ಧ ಹೇಳಿದ್ದಾರೆ 6 ತಿಂಗಳವರೆಗಂತೂ ಖಂಡಿತ ಆಗ್ಬಹುದು ಅಂತ ಹೇಳುವಂತ ಒಂದು ವಿಷಯ ಬರ್ತಾ ಇದೆ. ಎರಡನೇದು, ಇವತ್ತು ವರಿಂಗ್ ಫ್ಯಾಕ್ಟರ್ ಅಂದ್ರೆ ಕಿಬ್ಬೊಯ್ಗಿ ಅಂತೇಳಿ ಹೇಳುವಂತದ್ದು ಒಂದು ರಕ್ಷಣಾ ವಿಚಾರವನ್ನು ಮಾಡುತ್ತಿರುವಂತ ಒಂದು ಅದು ನ್ಯೂಸ್ ಪೇಪರ್ ಅದು ವಾರ್ನ್ ಮಾಡಿದೆ ಇವತ್ತು. ಈ ಎಲ್ಲ ಕಾರಣಕ್ಕಾಗಿ ಇಡೀ ಜಾಗತಿಕವಾಗಿ 55ರಿಂದ 60 ಕಂಟ್ರಿ ಸಿವಿಯರ್ ಆಗಿ ತೈಲದ ಸಮಸ್ಯೆಯಲ್ಲಿ